ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಶೈನ್ ಸ್ವಾಮಿ. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ಮುನಿದೇವರ ಮಾಡ್ತಾಯಿದ್ದೀವಿ, ಅಂದರೆ ಮುನೀಶ್ವರ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ನಾವು ಅಲ್ಲಿ ಮುನೀಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಅನ್ನ ಮಾಡಿಕೊಂಡು ಮತ್ತು ಅಲ್ಲಿ ದೇವರಿಗೆ ಎಡೆ ಹಾಕಿ ನಾವು ಈ ಪೂಜೆನ ಮಾಡ್ಕೋತೀವಿ. ಇಲ್ಲಿ ನಾನು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತೀವಿ ಪೂಜೆ ಇಲ್ಲ ಅಂತ. ನಾವಿಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ ಬನ್ನಿ ದೇವರು ಹೇಗಿದ್ದಾರೆ ಅಂತ. ಸೊ ಮುನೀಶ್ವರ ಸ್ವಾಮಿಗೆ ಪೂಜೆ ಮಾಡ್ತೀವಿ ಇಲ್ಲೆಲ್ಲ ಕ್ಲೀನ್ ಮಾಡಿ. ನೋಡಿದ್ರಲ್ವ, ಇಲ್ಲೆಲ್ಲ ಕ್ಲೀನಿಂದ ಆದಮೇಲೆ ಇಲ್ಲಿ ನಾವು ಅನ್ನ ಮಾಡೋಕ್ಕೆ ಒಲೆ ಹಚ್ತಾಯಿದ್ವಿ. ಸೊ ಫಸ್ಟು ಒಲೆಗೆ ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಒಂದು ಕಡ್ಡಿ ಹಚ್ಚಿ ಆಮೇಲೆ ನಾವು ಅನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗಿದೆ, ಇಲ್ಲಿ ನೋಡೋಣ ಅವ್ರು ಏನು ಮಾಡ್ತಿದ್ದಾರೆ ಅಲ್ಲಿ. ನೋಡಿ ಇಲ್ಲಿ ನಾವು ಚಿಕ್ಕದಾಗಿ ಚಪ್ರ ಹಾಕಿ ಇಲ್ಲಿ ಒಂದತ್ರ ಮುನೇಶ್ವರ ಸ್ವಾಮಿ ಮತ್ತು ಅದ್ರ ಪಕ್ಕದಲ್ಲಿ 7 ಜನ ಅವ್ರ ಅಕ್ಕ ತಂಗಿನ ಅಲ್ಲಿ ಕಲ್ಲಿಟ್ಟು ನಮಗೆ ಅಲ್ಲಿ ಎಡೆ ಹಾಕಿ ಪೂಜೆ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಅತ್ತೆ ಅಲ್ಲಿ ಅದೆಲ್ಲ ಇದು ಮಾಡ್ತಾ ಇದ್ದಾರೆ, ಹೇಗೆ ಮಾಡೋದು ಏನು ಅಂತ. ಒಂದು ಕಡೆ ಮುನೇಶ್ವರ ಸ್ವಾಮಿ, ಇನ್ನೊಂದು ಕಡೆ ಅವರು ಅಕ್ಕ ತಂಗಿರು ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ಮತ್ತು ಇಲ್ಲಿ ನಮ್ಮಪ್ಪ ಎಡೆ ಇಡ್ತಾ ಇದ್ದಾರೆ. ನಾವು ಆವಾಗಲೇ ಅನ್ನ ಮಾಡಿದ್ದೀವಲ್ಲ, ಎಣ್ಣೆ ಇಲ್ಲ ಹಾಕಿ ಎಡೆ ಇಡ್ತಾ ಇದ್ದೀವಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉದಾಗಿಸುತ್ತಲೇ ಪರಶಿವ. ಸೊ ಆ ವಿಡಿಯೋಸ್ ನೀವು ನೋಡಿಲ್ಲ ಅಂದರೆ ವ್ಲಾಗಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಅದರ ರಿಯಾಕ್ಷನ್ ಹೇಳ್ತಾ ಇದ್ದಾರೆ ಹೇಗಿದೆ ಅವ್ರ ಫೀಲಿಂಗ್ ಅಂತ. ಅಪ್ಪ ಒಂದು 50 ದಿನ ತಿಂದಿಲ್ಲ ಚಿಕನ್ನು. ಏನು ಅನಿಸ್ತು ನಿಮಗೆ? 60 ತಿಂದಿರ ಇದ್ರೇನೆ ಒಳ್ಳೇದು ಅನ್ನಿಸ್ತು. ನಮ್ಮಪ್ಪ ಪಾಪ ಚಿಕನ್ ತಿಂದಿರ ಸಣ್ಣ ಆಗ್ಬಿಟ್ಟಿದ್ದಾರೆ.